ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಕಸ್ ಅಂತ. ನಮ್ಮ ಫ್ರೆಂಡ್ ಒಬ್ಬ ಮನೆ ಶಿಫ್ಟ್ ಮಾಡಿಕೊಂಡ. 3-4 ದಿವಸ ಆದಮೇಲೆ ಫೋನ್ ಮಾಡಿದೆ. ಏನಪ್ಪ ಮನೆ ಶಿಫ್ಟ್ ಮಾಡಿಕೊಂಡ, ಆಫೀಸ್ ಹತ್ರ ಎಲ್ಲ ಹೋಗಿ ಬರೋಕ್ಕೆಲ್ಲ ಆರಾಮಿದೆಯಾ, ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ ಮಗ. ರಾತ್ರಿ 11:30 ಒಂದು ಟ್ರೈನ್ ಪಾಸ್ ಆಗುತ್ತೆ, ಯಾಕಂದರೆ ರೈಲ್ವೆ ಸ್ಟೇಷನ್ ಪಕ್ಕ ಜೋರಾಗಿ ಟ್ರೈನ್ ಪಾಸ್ ಆಗಬೇಕಾದ್ರೆ ಆಮೇಲೆ ನಿದ್ದೆ ಬರೋಲ್ಲ ಕಣೋ, ತುಂಬ ಡಿಸ್ಟರ್ಬ್ ಆಗಿದೆ ಅಂತ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ? ಬೇರೆ ಎಲ್ಲದಕ್ಕೂ ಅನುಕೂಲ ಆದಮೇಲೆ ಒಂದು ಅನಾನುಕೂಲ ಇದ್ದೇ ಇರುತ್ತೆ, ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಬೇಕು. ಸರಿ, ಅಡ್ಜಸ್ಟ್ ಮಾಡ್ಕೊಂಬಗ ಅಂತ ಹೇಳ್ಬಿಟ್ಬಿಟ್ಟೆ. ಆಮೇಲೆ 3 ತಿಂಗಳಾದ್ಮೇಲೆ ಮತ್ತೆ ಫೋನ್ ಮಾಡಿದೆ. ಏನು ಮಗ ಚೆನ್ನಾಗಿದೆಯಾ, ಏನು ಸಮಾಚಾರ, ನಿದ್ದೆ ಎಲ್ಲ ಬರ್ತಾಯಿದೆಯಾ ಇವಾಗ, ಮುಂಚೆನೂ ಪ್ರಾಬ್ಲಮ್ ಹೇಳ್ತಾ ಇದ್ದಲ್ಲ ಅಂತ. ಯಾಕೋ ಒಂದು ವಾರದಿಂದ 11:30 ಟ್ರೈನ್ ಬಂದಿಲ್ಲ ಕಣೋ ಅಂತ. ಅದಕ್ಕೆ ನಿದ್ದೆ ಬರ್ತಾಯಿಲ್ಲ. ನೋಡಿ ಸ್ನೇಹಿತರೆ, ಮೊನ್ನೆ ಶಿಫ್ಟ್ ಆಗಿದ್ದು ಮೊದಲು 11:30ಗೆ ಟ್ರೈನ್ ಬರ್ತಾಯಿದೆ ಅಂತ ನಿದ್ದೆ ಬರ್ತಾ ಇರಲಿಲ್ಲ. ಇವಾಗ ಹೇಳ್ತಾನೆ 3 ತಿಂಗಳಾದಮೇಲೆ 11:30ಗೆ ಆ ಟ್ರೈನ್ ಬಂದಿಲ್ಲ ಅಂತ ನಿದ್ದೆ ಬರ್ತಾಯಿಲ್ಲ. ಆ ಟ್ರೈನ್ ಹೋದ್ಮೇಲೆ ಅವ್ನಿಗೆ ನಿದ್ದೆ ಬರೋದು. ಅದಕ್ಕೆ ಇದರಿಂದ ಏನು ಅರ್ಥ ಆಗುತ್ತೆ ಸ್ನೇಹಿತರೆ, ನಾವು ಪರಿಸ್ಥಿತಿನ ಬದಲಾವಣೆ ಮಾಡೋಕ್ಕೆ ಹೋಗಬಾರ್ದು. ಸುಮಾರು ವಿಷಯದಲ್ಲಿ ಪರಿಸ್ಥಿತಿ ಬದಲಾವಣೆ ಆಗದೇ ಇರೋವಂಥ ಪರಿಸ್ಥಿತಿನ ನಾವು ಬದಲಾವಣೆ ಮಾಡೋಕ್ಕೆ ಹೋಗಬಾರ್ದು. ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಳೋದು ತುಂಬ ಈಸಿ. ಅವನ ಮನಸ್ಥಿತಿ 3 ದಿವಸದಿಂದ 3 ತಿಂಗಳು ಬರೋಷ್ಟಕ್ಕೆ ಎಷ್ಟು ಬದಲಾವಣೆ ಆಯಿತು ನೋಡಿ. ಅವನ ಮನಸ್ಥಿತಿ ಬರ್ತಾ ಇದ್ದು ಟ್ರೈನಿಂದ ನಿದ್ದೆ ಬರ್ತಾ ಇರಲಿಲ್ಲ, ಇವಾಗ ಆ ಟ್ರೈನ್ ಬಂದಿಲ್ಲ ಅಂತ ನಿದ್ದೆ ಬರ್ತಾಯಿಲ್ಲ. ಸೊ ಏನು ಅರ್ಥ ಮಾಡ್ಕೋಬೇಕು, ನಮ್ಮ ಪರಿಸ್ಥಿತಿ ಬದಲಾವಣೆ ಆಗಿಲ್ಲ ಅಂದರೆ ನಮ್ಮ ಮನಸ್ಥಿತಿ ಬದಲಾವಣೆ ಮಾಡಿಕೊಂಡು ಸಂತೋಷವಾಗಿ ಬದುಕಬೇಕು. ನಮಸ್ಕಾರ.